ಕರ್ನಾಟಕದ ಅತಿ ನಿರೀಕ್ಷಿತ ಗಿಲ್ಲಿ ಕುಟುಂಬದವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ ಟಗರು ಮರಿ ಮಿಸ್ ಆಗಿದೆ ಅಂತ ಹುಡುಕಾಡ್ತಿದ್ದಾರೆ. ಆ ಒಂದು ಝಲಕ್ ನೀವು ಕೂಡ ನೋಡಿ. ಎಲ್ಲೋ ನನ್ನ ಟಗರು ಮರಿ ತಪ್ಪಿಸ್ಕೊಂಡ್ಬಿಟ್ಟಲ್ಲ, ಇಲ್ಲೇ ನಿಂತ ನನ್ನ ಟಗರು ಮರಿ ಅಂದ್ರೆ ಮನೇಲಿ ಇರುವಂಗೆ ಆಡ್ತೀಯಕ್ಕಲ್ಲ ಮಂಗ್ನ ನೀನು. ತಳಗ್ ಡೈಗಿ ಹೊಡ್ಕೊಂಡು ಅರಕ್ ಓದನ್ನೆಲ್ಲ ಇದ್ ಮಾಡ್ಕೊ ಬರುತ್ತಾನೆ. ಸರಿಯಾಗಿ ತಲೆ ಮತ್ತೆ ನಮ್ಲೇ ಇನ್ನು ಇದ್ರ ಚಿಕ್ಕವ ನಿಮ್ಮ ಅಪ್ಪನಿಗೆ ಇಷ್ಟು ಮಾತಾಡ್ತಿರಲಿಲ್ಲ, ಈಗ ಆಡ್ತಿದ್ದೀರಿ. ಏನಿಲ್ಲ ಹೊಡೆದ್ಬಿಟ್ಟು ನಾನು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ. ಒಂದು ದೃಶ್ಯವನ್ನ ನಾನು ಕಣ್ತುಂಬಿಕೊಳ್ಳೋದಕ್ಕೆ ಜನ್ಮಗಳಲ್ಲಿ ನಾನು ಕಾದಿದ್ದೆ. ಬಿಗ್ ಬಾಸ್ ಕೋಲ್ ಎತ್ಕೊಂಡು ಹುಡ್ಕೊಂಡ್ಬಂದು ಪ್ರೀಸ್ ಆಗಿರುವಂತಹ ಗಿಲ್ಲಿ ಅವ್ರನ್ನ ಎರ್ರಬೇರಿ ಹೊಡಿತಿರುವಂತಹ ಗಿಲ್ಲಿ ಅವರ ತಂದೆಯವರು ಅವರು ಹೊಡಿತಿರೋದನ್ನ ನೋಡಿ ಮನೆಯವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಕಾವ್ಯ ಅವ್ರಿಗಂತೂ ಸ್ಪೆಷಲ್ ಫೋಕಸ್ ಆಗಿ ಕ್ಯಾಮ್ರಾಮನ್ ಅವರು ತೋರಿಸೋ ಪ್ರಯತ್ನ ಪಡ್ತಿದ್ದಾರೆ. ಗಿಲ್ಲಿ ಅವರ ತಂದೆಯವರು ಎಂಟ್ರಿ ಕೊಟ್ಟಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಗಿಲ್ಲಿ ಅವರ ತಾಯಿಯವರು ಕೂಡ ಎಂಟ್ರಿ ಕೊಡ್ತಾರೆ. ಬಂದಿದ ತಕ್ಷಣ ಅವ್ರು ಹೇಳೋ ಮಾತು ಒಂದೇ, ಏನೋ ಗಿಲ್ಲಿ ಮನೇಲಿ ಹೆಂಗಿರ್ತೀವಿ ಇಲ್ಲಿ ಕೂಡ ಹಂಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಿದ್ದಾರೆ. ಗಿಲ್ಲಿ ಅವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ಇರೋರ ಕಾಲ್ ಕೂಡ ಎಳಿತಾರೆ. ಅದೇ ರೀತಿ ಸ್ವಂತ ಮನೆಯಿಂದ ಬಂದಿರುವಂತಹ ಅವರ ಪೋಷಕರ ಕಾಲ್ ಕೂಡ ಎಳಿತಾರೆ. ಗಿಲ್ಲಿ ಅವ್ರನ್ನ ತಾಯಿನ ಏನಮ್ಮ ಹಿಂಗ್ ಬಂದ್ಬಿಟ್ಟಿದ್ಯಾ, ತಲೆಗೆ ಡ್ರೈಗಿ ಹಾಕೊಂಡು ಚೆನ್ನಾಗಿ ಬರ್ಬೇಕು ತಾನ, ಚೆನ್ನಾಗಿ ಕಾಣಿಸ್ತೈತಾನ ಅನ್ನೋ ರೀತಿ ಹೇಳ್ತಾರೆ. ಅವ್ರ ಅಪ್ಪನ ಉದ್ದೇಶಿಸಿ ಗಿಲ್ಲಿ ಅವರ ತಾಯಿ ಹತ್ರ ಹೇಳ್ತೀನಿ, ಇನ್ಯಾರೋ ಬಂದಿಲ್ಲ, ನಮ್ಮ ಚಿಕ್ಕವ್ವ ಬಂದಿಲ್ವಾ, ಅಪ್ಪನ ಎರಡನೇ ಹೆಂಡತಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದ ಮುಂದೆ ಎಲ್ಲ ಕ್ಯಾಮ್ರಾ ಮುಂದೆ ಮನೆಯವ್ರು ಎಲ್ಲರ ಮುಂದೆ ಆ ರೀತಿ ಮಾತಾಡ್ತಾರೆ. ಆ ತರ ಮಾತಾಡೋಕ್ಕೂ ಅಟ್ಲೀಸ್ಟ್ ಏನು ಅಂತ ಹೇಳಿದ್ರೆ ಮೀಟರ್ ಬೇಕೇ ಬೇಕು. ಇದನ್ನೆಲ್ಲ ನೋಡಿ ಮನೆಯವರು ತುಂಬಾ ಖುಷಿ ಪಡ್ತಿದ್ದಾರೆ. ಅಶ್ವಿನಿ ಅವರ ಫೇಸಲ್ಲಂತೂ ಎಕ್ಸ್ಪ್ರೆಷನ್ ನೋಡೋಕ್ಕಾಗಿಲ್ಲ. ಆಕ್ಚುಲಿ ಅದು ಕೂಡ ಅಪ್ಪನ ಎರಡನೇ ಹೆಂಡತಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿದ್ದು ನಿಜವಾಗ್ಲೂ ಅವರ ಒಂದು ಗಟ್ಸ್, ಅವರ ಒಂದು ಕಾಮಿಕ್ ವೇ, ಅವರು ಒಳಗಡೆ ಹೆಂಗಿರ್ತಾರೆ ಆಚೆ ಕೂಡ ಹಂಗೆ ಇರ್ತಾರೆ ಅಂತ ಹೇಳೋದು ಇಲ್ಲಿ ಪ್ರೂವ್ ಆಗ್ತಿದೆ. ಮತ್ತೆ ಗಿಲ್ಲಿ ಅವರ ತಾಯಿ ಇಟ್ಕೊಂಡು ನೀನ್ ರೆಡಿ ಆಗ್ಬೇಕು ಹೋಗೋಣ, ನಿನ್ ತಲೆ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಮನೆಯವರೆಲ್ಲ ನಗೀತಿರ್ತಾರೆ. ಸೊ ಇದಾದ್ಮೇಲೆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡಾಗ ಅವ್ರ ಅಪ್ಪ ಅವ್ರ ಅಮ್ಮ ಎದುರು ಬದ್ರು ಕುತ್ಕೊಂಡಾಗ, ಏನೋ ಗಿಲ್ಲಿ ಇಷ್ಟೆಲ್ಲ ಮಾತಾಡ್ತೀಯಾ, ನಿಮ್ಮ ಅಪ್ಪ ಎದುರು ಇದ್ದಾಗ ಇಷ್ಟೆಲ್ಲ ಮಾತಾಡವಲ್ಲ ಅಂತ ಅವ್ರ ಅಮ್ಮ ಹೇಳ್ತಾರೆ. ಆಗ ಗಿಲ್ಲಿ ಅವರು ಏನು ಹೊಡೆದ್ ಬಿಡ್ತಾನ, ಬಿಗ್ ಬಾಸ್ ಮನೇಲಿ ಹೊಡೆಯಂಗಿಲ್ಲ, ಬಿಗ್ ಬಾಸ್ ಟೀಮ್ ಅವರು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕಳ್ಸಿರ್ತಾರೆ ಅಂತ ಧೈರ್ಯವಾಗಿ ಹೇಳ್ತಿರ್ತಾರೆ. ಈ ಒಂದು ಕ್ಲಿಪ್ ಆದ್ಮೇಲೆ ಕಾಣಿಸುತ್ತೆ ನೋಡಿ ಅಮ್ಮನ ನಿಜವಾದ ಪ್ರೇಮ. ಸೊ ಗಿಲ್ಲಿ ಅವರ ತಲೆಗೆ ಎಣ್ಣೆ ಆಗ್ಬಿಟ್ಟು ಬಾತ್ರೂಮ್ ಕರ್ಕೊಂಡೋಗಿ ಖುದ್ದಾಗಿ ಸ್ನಾನ ಮಾಡಿಸಿ ಅವ್ರ ಮೈಯೆಲ್ಲ ಉಜ್ಜಿ ಒಳ್ಳೆ ಬಟ್ಟೆಗಳಾಕಿ ಚೆನ್ನಾಗಿ ರೆಡಿ ಮಾಡ್ತಾರೆ. ಆ ಒಂದು ಪ್ರೀತಿ ಅಮ್ಮನ ಹತ್ರ ಬಿಟ್ರೆ ಬೇರೆ ಯಾರದ್ದು ಸಿಗೋಕ್ ಚಾನ್ಸೇ ಇಲ್ಲ. ಗಿಲ್ಲಿ ಅವರು ಸ್ನಾನ ಆದ್ಮೇಲೆ ರೆಡಿ ಆಗ್ಬಿಟ್ಟು ಆ ಬಟ್ಟೆಗಳು ಹಾಕೊಂಡ್ಮೇಲೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಒಬ್ಬ ಮಹಾರಾಜನ್ ತರ ಕಾಣಿಸ್ತಾನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಗಿಲ್ಲಿ ಕುಟುಂಬದವರು ಲಾಸ್ಟ್ ಅಲ್ಲಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಈಗಲೇ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಈಗ ಇನ್ನ 3 ಫ್ಯಾಮಿಲಿ ಅವರು ಬ್ಯಾಲೆನ್ಸ್ ಇದ್ದಾರೆ. ರಘು ಅವ್ರ ಫ್ಯಾಮಿಲಿ ಆಗಿರ್ಬೋದು, ಕಾವ್ಯ ಅವ್ರದ್ದು ಮತ್ತೆ ಸ್ಪಂದನ ಅವ್ರದ್ದು. ನಿಮ್ಗೆ ಗಿಲ್ಲಿ ಕುಟುಂಬದ ಎಂಟ್ರಿ ಯಾವ ತರ ಅನಿಸೋ, ಅವ್ರ ಅಪ್ಪ ಅವರು ಆ ತರ ಕೋಲ್ ಎತ್ಕೊಂಡ್ಬಂದು ಹುಡುಕಾಡಿ ಹೊಡೆದಿದ್ದಾಗಿರ್ಬೋದು, ಅದೇ ರೀತಿ ಅವ್ರ ಅಮ್ಮವರು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದಾಗಿರ್ಬೋದು, ಆ ಒಂದು ಪ್ರೀತಿ, ಆ ಒಂದು ಕುಟುಂಬದ ವಾತ್ಸಲ್ಯ ನಿಮ್ಗೆ ಯಾವ ತರ ಅನಿಸು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ವಿಡಿಯೋ ಮಾಡಿದಾಗೆಲ್ಲ ಈ ಒಂದು ಕ್ವಶನ್ ಕೇಳ್ತಿದ್ದೆ, ಯಾರ ಕುಟುಂಬಕ್ಕೋಸ್ಕರ ನೀವು ವಿಪರೀತ ವೇಟ್ ಮಾಡ್ತಿದ್ರಂತ. ತುಂಬಾ ಜನ ಗಿಲ್ಲಿ ಫ್ಯಾಮಿಲಿ ಅಂತ ಹೇಳ್ತಿದ್ರಿ. ಸೊ ಇವಾಗ ನಿಮ್ಗೆ ಎಷ್ಟು ಖುಷಿ ಆಗಿದೆ, ನಿಮ್ಗೆ ಯಾವ ತರ ಅನ್ಸಿದೆ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಅಲ್ಲಿ ಫೀಲ್ ಮಾಡಿ. ಕೀಪ್ ಸ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆನಲ್ಲಿ ಇಟ್ಕೊಂಡಿರಿ. ಈ ಒಂದು ಕುಟುಂಬದವರು ಮನೆ ಒಳಗಡೆ ಬಂದಾದ್ಮೇಲೆ ಯಾವ ರೀತಿ ಮಾತಾಡೋದು, ಏನೆಲ್ಲ ಅಪ್ಡೇಟ್ಸ್ ಕೊಟ್ಟು ಪ್ರತಿಯೊಂದು ಲೈವ್ ಗೆ ಸಂಬಂಧಪಟ್ಟಿರೋ ವಿಚಾರ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಇನ್ನ ಲೈವ್ ಆನಾಗಿಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ಮೋಸ್ಟ್ಲಿ ಒಂದು 10 o'clock ಮೇಲೆ ಸ್ಟಾರ್ಟ್ ಆಗುತ್ತೆ. 10 o'clock ಮೇಲೆ ಸ್ಟಾರ್ಟ್ ಆದ್ರೆ ಅವ್ರು ಬರೋಷ್ಟೊತ್ತಿಗೆ ಮೋಸ್ಟ್ಲಿ 12 o'clock 1 o'clock ಆಗುತ್ತೆ. ಆಗ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಈ ವಿಡಿಯೋದ ವಿಚಾರ. ದಯವಿಟ್ಟು ಯಾರೆಲ್ಲ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.